ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 7ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಕ್ವಣತ್ಕಾಂಚೀದಾಮಾ ಕರಿಕಲಭಕುಂಭಸ್ತನನತಾ ಪರೀಕ್ಷೀಣಾ ಮಧ್ಯೆ ಪರಿಣತಶರಶ್ಚಂದ್ರವದನಾ ಧನುರ್ಬಾಣಾನ್ ಪಾಶಂ ಶೃಣಿಮಪಿ ದಧಾನಾ ಕರತಲೈಃ ಪುರಸ್ತಾದಾಸ್ತಾನ್ನಃ ಪುರಮಥಿತುರಾಹೋ ಪುರುಷಿಕಾ. ಕ್ವಣತ್ಕಾಂಚೀದಾಮಾ ಕರಿಕಲಭಕುಂಭಸ್ತನನತಾ ಪರೀಕ್ಷೀಣಾ ಮಧ್ಯೆ ಪರಿಣತಶರಶ್ಚಂದ್ರವದನಾ ಧನುರ್ಬಾಣಾನ್ ಪಾಶಂ ಶೃಣಿಮಪಿ ದಧಾನಾ ಕರತಲೈಃ ಪುರಸ್ತಾದಾಸ್ತಾನ್ನಃ ಪುರಮಥಿತುರಾಹೋ ಪುರುಷಿಕಾ. ಕ್ವಣತ್ಕಾಂಚೀದಾಮಾ ಕರಿಕಲಭಕುಂಭಸ್ತನನತಾ ಪರೀಕ್ಷೀಣಾ ಮಧ್ಯೆ ಪರಿಣತಶರಶ್ಚಂದ್ರವದನಾ ಧನುರ್ಬಾಣಾನ್ ಪಾಶಂ ಶೃಣಿಮಪಿ ದಧಾನಾ ಕರತಲೈಃ ಪುರಸ್ತಾದಾಸ್ತಾನ್ನಃ ಪುರಮಥಿತುರಾಹೋ ಪುರುಷಿಕಾ. ಈ ಶ್ಲೋಕ ಸಿದ್ಧಾಂತವನ್ನು ತಿಳಿಸುತ್ತೆ. ಇಲ್ಲಿ ಭಗವತ್ಪಾದರು ದೇವಿಯ ಮಾನಸ ಪೂಜೆಯನ್ನು ಹೇಳಿದ್ದಾರೆ. ಮಣಿಪೂರ ಚಕ್ರದಲ್ಲಿ ದೇವಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಏನು ಈ ಶ್ಲೋಕದ ಅರ್ಥ ಅಂದರೆ, ಕ್ವಣತ್ಕಾಂಚೀದಾಮ ಅಂದರೆ ಘಲ್ ಘಲ್ ಅಂತ ಶಬ್ದವನ್ನು ಉಂಟು ಮಾಡತಕ್ಕಂತಹ ರತ್ನ ಖಚಿತವಾದ ಡಾಬನ್ನು ಧರಿಸಿರ್ತಕ್ಕಂತಹ ಕರಿಕಲಭಕುಂಭಸ್ತನನತಾ ಆನೆಯ ಕುಂಭಸ್ಥಲಗಳಂತೆ ಇರತಕ್ಕಂತಹ ಸ್ತನಗಳಿಂದ ಸ್ವಲ್ಪ ಬಾಗಿರುವ ಪರೀಕ್ಷೀಣಾ ಮಧ್ಯೆ ತೆಳುವಾದ ನಡುವುಳ್ಳ ಸೊಂಟ ಸಣ್ಣದಾಗಿ ಸಿಂಹಕಟಿಯು ಇರ್ತಕ್ಕಂತಹ ಪರಿಣತ ಶರಶ್ಚಂದ್ರವದನಾ ಶರತ್ಕಾಲದ ಹುಣ್ಣಿಮೆಯ ಚಂದ್ರನಂತೆ. ಆ ಶರತ್ಕಾಲದಲ್ಲಿ ಚಂದ್ರ ಸಂಪೂರ್ಣವಾಗಿ ಶೋಭಿಸ್ತಾ ಇರ್ತಾನೆ, ಎಲ್ಲೂ ಮೋಡ ಇರೋದಿಲ್ಲ. ಅಂಥ ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುವ ಮುಖವನ್ನು ಉಳ್ಳ ಧನು ಬಾಣಾನ್ ಪಾಶಂ ಸ್ಮೃಣಿಮಪಿ ಅಂದರೆ ಬಿಲ್ಲು, ಬಾಣ, ಪಾಶ, ಅಂಕುಶಗಳನ್ನು ಕರತಲೈಹಿ 4 ಕರಕಮಲಗಳಿಂದ ದಧಾನ ಧರಿಸಿರುವ ಪುರಮಥಿತುಹು ತ್ರಿಪುರಾಂತಕನಾಗಿರ್ತಕ್ಕಂತಹ ಆ ಪರಮೇಶ್ವರನ ಅಹೋ ಪುರುಷಿಕ ಅಹಂಭಾವ ಸ್ವರೂಪಳಾದ ದೇವಿಯು ಪುರಸ್ತಾತ್ ಉಪಾಸಕನ ಹೃದಯ ಕಮಲದಲ್ಲಿ ಆಸ್ತಾಂ ಪ್ರಕಾಶಗೊಂಡು ಆಸೀನವಾಗಲಿ ಅಂತ. ಏನು ಅಂದರೆ, ಮನುಷ್ಯನ ಶರೀರದಲ್ಲಿ ಇದ್ದು ಆ ಶರೀರ ಸುಂದರವಾಗಿ ಕಾಣೋ ಹಾಗೆ ಮಾಡ್ತಕ್ಕಂಥದ್ದೇ ಚೈತನ್ಯ ಶಕ್ತಿ.
ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯಿಂದಲೇ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕೆ ಸಾಧ್ಯ. ಶಕ್ತಿಯೇ ಇಲ್ಲ ಅಂದರೆ ಹೆಣ ಅದು. ಹಾಗೆ ನಮ್ಮ ಸೌಂದರ್ಯವನ್ನು, ನಮ್ಮ ಸೌಂದರ್ಯದ ಎಲ್ಲ ಏನು ನಮಗೆ ಹೊರಗೆ ಗೋಚರವಾಗತಕ್ಕಂತಹ ಆ ಸೌಂದರ್ಯವೆಲ್ಲವೂ ಆ ಒಳಗಿರ್ತಕ್ಕಂತಹ ಶಕ್ತಿಯಿಂದ ಆಗ್ತಕ್ಕಂಥದ್ದು. ಅದೇ ಶರೀರಕ್ಕೆ ಅಲಂಕಾರ ಮಾಡಿದಾಗ ಆ ಸೌಂದರ್ಯ ಇಮ್ಮಡಿಯಾಗತ್ತಂತೆ. ಶಕ್ತಿ ಒಳಗಡೆ ಇದ್ದಾಗ ಮನುಷ್ಯನ ಸೌಂದರ್ಯ ಕಾಣುತ್ತೆ. ಆ ಸೌಂದರ್ಯ ಆ ಶರೀರಕ್ಕೆ ಅಲಂಕಾರ ಮಾಡಿದಾಗ ಇಮ್ಮಡಿಯಾಗುತ್ತೆ. ಭೂಷಣ ಬಿನ್ನ ಬಿರಾಜೈ ಕವಿತಾ ವನಿತಾ ಮಿತ್ ಅನ್ನುವಂತಹ ಕೇಶವದಾಸರ ಒಂದು ವಾಣಿಯಂತೆ ದೇವಿಯಿಂದ ಉಂಟಾಗಿರ್ತಕ್ಕಂತಹ ಈ ಸುಂದರ ಶರೀರಕ್ಕೆ ಅರಿವೆಂಬ ಅಲಂಕಾರವನ್ನು ಮಾಡಿಕೊಂಡ್ರೆ ಸೌಂದರ್ಯ ಇಮ್ಮಡಿಯಾಗಿ ಆನಂದದಾಯಕವಾಗತಕ್ಕಂಥದ್ದು. ಇಲ್ಲಿ ಎರಡು ರೀತಿ ತಗೊಳ್ತಕ್ಕಂಥದ್ದು. ಒಂದು ಏನು ಹೇಳ್ತಾರೆ ಅಂತಂದರೆ, ಬಾಹ್ಯ ಸೌಂದರ್ಯಕ್ಕೆ ಒಂದು ರೀತಿ, ಆಂತರಿಕ ಸೌಂದರ್ಯ ಒಂದು. ನಮ್ಮ ಆಂತರಿಕ ಸೌಂದರ್ಯವನ್ನು ವೃದ್ಧಿ ಮಾಡಿಕೊಂಡಾಗ ಮತ್ತಷ್ಟು ಕಂಗೊಳಿಸ್ತಾನೆ. ಬಾಹ್ಯ ಸೌಂದರ್ಯವನ್ನು ಹೇಗಾದರೂ, ಆಂತರಿಕ ಸೌಂದರ್ಯ ಚೆನ್ನಾಗಿದ್ದರೆ ಬಾಹ್ಯ ಸೌಂದರ್ಯವನ್ನು ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಆ ವ್ಯಕ್ತಿಯಲ್ಲಿ ಆ ಕಳೆ ತಾನಾಗೆ ಬರುತ್ತೆ. ವಿದ್ಯೆ ಇರುವವನ ಮುಖವು ಮುದ್ದು ಬರುವಂತಿಕ್ಕು ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಜ್ಞಾನವನ್ನು ಉಂಟು ಮಾಡಿಕೊಂಡರೆ, ಅರಿವನ್ನು ಉಂಟು ಮಾಡಿಕೊಂಡರೆ ಸೌಂದರ್ಯ ಇಮ್ಮಡಿಯಾಗಿ ಆನಂದದಾಯಕವಾಗಿರ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಭಗವತ್ಪಾದರು ಸೌಂದರ್ಯವತಿಯಾಗಿರ್ತಕ್ಕಂತಹ, ಸಾಲಂಕೃತ ಭೂಷಿತೆಯಾಗಿರ್ತಕ್ಕಂತಹ, ಶಿವನನ್ನೇ ಮೋಹಗೊಳಿಸಿರ್ತಕ್ಕಂತಹ ಈ ಅರ್ಧನಾರಿಯ ಸೌಂದರ್ಯಕ್ಕೆ ಕಾರಣವಾಗಿರ್ತಕ್ಕಂತಹ ಪ್ರಜ್ಞಾನವೆಂಬ ಅಂತಃಶಕ್ತಿ ಇದೆಯಲ್ಲ, ಅದು ನಮ್ಮೆಲ್ಲರಲ್ಲೂ ಕೂಡ, ಆ ಅಂತಃಶಕ್ತಿ ಏನಿದೆ ಅದು ನಮ್ಮೆಲ್ಲರಲ್ಲೂ ಅಧಿಷ್ಠಾನವಾಗಿ ನಮ್ಮ ಶರೀರವನ್ನು ಬೆಳಗಲಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಸಪ್ತಮ ಪುಷ್ಪವನ್ನು ಆ ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಇಲ್ಲಿ ಇಷ್ಟೇ, ಏನಂತಂದರೆ ಆ ಮನುಷ್ಯನ ಸೌಂದರ್ಯ ವೃದ್ಧಿಯಾಗಬೇಕಾದ್ರೆ ಆ ಚೇತನ ಶಕ್ತಿ ನಮ್ಮಲ್ಲಿ ಏನಿದೆ ಅದು ನಮ್ಮ ಸೌಂದರ್ಯವನ್ನು ಸೂಸಿದ್ರೆ, ನಮ್ಮಲ್ಲಿ ನಾವು ಆ ಶಕ್ತಿಯನ್ನು ಪಡೆದುಕೊಂಡಾಗ, ಅಂದರೆ ಪ್ರಜ್ಞಾನವನ್ನು ಗಳಿಸಿದಾಗ, ಅರಿವನ್ನು ಮೂಡಿಸ್ಕೊಂಡಾಗ, ಜ್ಞಾನವನ್ನು ಪಡೆದುಕೊಂಡಾಗ ನಮ್ಮ ಸೌಂದರ್ಯ ವೃದ್ಧಿಯಾಗುತ್ತೆ ಅಂತಕ್ಕಂಥದ್ದನ್ನು ಈ ಶ್ಲೋಕ ಹೇಳುತ್ತೆ. ಈ ಶ್ಲೋಕವನ್ನು ಪ್ರತಿನಿತ್ಯ 28 ಬಾರಿ ಪಠಿಸ್ತಾ ಇದ್ರೆ, ದೇವಿ ಫೋಟೋ ಮುಂದೆ ದೀಪ ಹಚ್ಚಿ 28 ಬಾರಿ ಪಠಿಸ್ತಾ ಇದ್ದರೆ ದೇವಿಯ ಸಾಕ್ಷಾತ್ಕಾರವಾಗುತ್ತೆ. ಅದು ಇನ್ನೊಂದೇನು ಗೊತ್ತಾ, ಏನೋ ಒಂದು ರೀತಿ ಒಂದು ಆಶ್ಚರ್ಯಕರ ಘಟನೆ ನಿಮ್ಮಲ್ಲಿ ನಡೀತಕ್ಕಂಥದ್ದು ಆಗತ್ತೆ. ಶತ್ರು ಜಯವಾಗುತ್ತೆ. ಜಗದಂಬಾರ್ಪಣಮಸ್ತು.